अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरवे सर्वलोकानां विषजे रोगिणां निधये सर्वविद्यानां दक्षिणामूर्तये नमः। ಶ್ರೀಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್, ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್, ವಾಸ್ತು ಕನ್ಸಲ್ಟೆಂಟ್ ಹಾಗೂ ಶಾಬರಿ ತಂತ್ರ ಪರಿಹಾರಕರ್ತ. ನಿಮ್ಮೊಟ್ಟಿಗೆ ಇವತ್ತು ಒಂದು ವಿಶೇಷವಾದ ತಂತ್ರ ಪರಿಹಾರವನ್ನ ನಿಮಗೆ ತಿಳಿಸ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ. ಯಾವ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯವಾಗಿ ನನಗೆ ಕೇಳ್ತಾರೆ ಪರಿಹಾರಕ್ಕಾಗಿ ಬಂದವರು, ಸ್ವಾಮಿ ನನ್ನ ಹತ್ರ ದುಡ್ಡಿಸ್ಕೊಂಡ್ಬಿಟ್ಟಿದ್ದಾರೆ, ಅದು ವಾಪಸ್ ನನಗೆ ಬರ್ತಾ ಇಲ್ಲ ಅಂತ ಹೇಳಿ. ಎಷ್ಟೋ ಜನಕ್ಕೆ ಈ ರೀತಿಯಾದ ಸಮಸ್ಯೆಗಳಾಗ್ತವೆ. ಇಲ್ಲಿ ನಾನು ಹೇಳಿದೆ ಅಂದ್ರೆ, ಈ ರೀತಿ ಆಗುವಂತಹ ಸಮಸ್ಯೆಗಳು ಒಂದು ಋಣ ಇಲ್ಲದೆ ಖಂಡಿತ ಆಗೋದಿಲ್ಲ. ಅಪ್ಪಿ ಋಣ ಇದ್ದು ಆಗಿದೆ ಅಂದ್ರೆ ಕೆಲವೊಮ್ಮೆ ನಾವು ಅದನ್ನ ಜೀರ್ಣಿಸ್ಕೊಳ್ಳೋಕೆ ಅಂದ್ರೆ ಲೆಟ್ ಗೋ ಅಂದ್ರೆ ಬೇಡೋದಕ್ಕೆ ಪ್ರಯತ್ನ ಪಡ್ಬೇಕಾಗತ್ತೆ. ಆದ್ರೆ ಎಷ್ಟೋ ಜನ ನಾವು ಕಷ್ಟಪಟ್ಟು ದುಡ್ದಿದೀವಿ ಸ್ವಾಮಿ, ನಮ್ಗೆ ಬರ್ತಾ ಇಲ್ಲ ದುಡ್ಡು, ನಮ್ಮ ಹಣ ಇದು, ನಾನು ಅಷ್ಟು ಕಷ್ಟ ಬಿದ್ದೆ, ಇಷ್ಟು ಕಷ್ಟ ಬಿದ್ದೆ ಅಂತೆಲ್ಲ ಹೇಳ್ತಾರೆ. ಸೊ ಆ ತರದವ್ರಿಗೂ ಒಂದು ಪರಿಹಾರ ಇದೆ. ಅಕಸ್ಮಾತ್ ಏನಾರು ಅದು ನಿಮ್ಗೆ ವಾಪಸ್ ಬರೋದೇ ಆದ್ರೆ, ಖಂಡಿತವಾಗ್ಲೂ ಸ್ವಲ್ಪ ಡಿಲೇ ಆಗ್ತದೆ ಬರೋದು ಅನ್ನೋದೇನಾರು ಆಗಿತ್ತು ಅಂದ್ರೆ, ನಿಮ್ಗೆ ವಾಪಸ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. ಈ ರೀತಿಯಾಗಿ ಸಮಸ್ಯೆ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ, ಕೆಲವೊಮ್ಮೆ ನಿಮ್ಗೆ ಯಾವುದೋ ಒಂದು ದೊಡ್ಡ ಕಾಯಿಲೆ ಅಥವಾ ದೊಡ್ಡ ಅನಾಹುತ ಆಗೋದನ್ನು ಕೂಡ ಈ ರೀತಿ ದುಡ್ಡಿಸ್ಕೊಂಡವರು ಅವ್ರ ಮೇಲೆ ಹೇಳ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಕಿಂಗ್ ನ ಮಾಡಬಾರ್ದು. ಈ ರೀತಿ ಯಾರು ದುಡ್ಡಿಸ್ಕೊಂಡಿದ್ದಾರೆ ಕೊಡ್ತಾರೆ, ಕೇಳ್ಬೇಕು ಕೊಡ್ತಾರೆ, ಒಂದ್ಸತಿ 2 ಸತಿ ಕೇಳಿ 3 ಸತಿ ಕೇಳಿ ಕೊಡ್ತಾರೆ. ಕೊಡ್ಲಿಲ್ಲ ಅದಕ್ಕೆ ತಕ್ಕಂತ ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಅಲ್ಲೂ ಬರ್ಲಿಲ್ಲ ಅಂದ್ರೆ ಕೊನೆಗೆ ನಿಮಗೆ ಬರುವಂತಹ ಯಾವುದೋ ಒಂದು ಅನಾಹುತ ಅಥವಾ ಅಪಘಾತವನ್ನ ಅವ್ರ ಮೇಲೆ ಹೇಳ್ಕೊಂಡಿರ್ತಾರೆ ಅಂತ ಹೇಳಿ ದೇವರಿಗೆ ನೀವು ಧನ್ಯವಾದಗಳನ್ನು ತಿಳಿಸಿ ಆ ವಿಷಯವನ್ನ ಮರೆಯೋದು ಒಳ್ಳೆಯದು. ನಾ ಸಂಪಾದನೆ ಮಾಡಿರೋ ದುಡ್ಡು ನನಗೆ ಬರಬೇಕು ಅನ್ನೋದು ನಿಮ್ಮಲ್ಲಿ ಇತ್ತು ಅಂದ್ರೆ, ಖಂಡಿತವಾಗಿ ನೀವು ನಾನಿಲ್ಲಿ ಹೇಳುವಂತ ಒಂದು ಸಣ್ಣ ತಂತ್ರ ಪರಿಹಾರವನ್ನ ಮಾಡಿ ನೋಡಿ. ಒಂದು ಮಂತ್ರ ಇದೆ, ಒಂದು ತಂತ್ರ ಇದೆ, ಅವೆರಡು ಪರಿಹಾರವನ್ನ ಮಾಡಿ ನೋಡಿ. ನಿಮ್ಗೆ ಇದರಿಂದ ಅನುಕೂಲ ಆಗಬಹುದು. ಹಾಗೆ ಈ ವಿಡಿಯೋನ ಯಾರಿಗೆ ಅನುಕೂಲ ಆಗಬೇಕಾಗಿರುತ್ತೆ, ಯಾರಿಗೆ ಕಷ್ಟ ಇರುತ್ತೆ, ಯಾರು ದುಡ್ಡು ಕೊಟ್ಟು ಕಳ್ಕೊಂಡಿರ್ತಾರೆ ಅಂತವ್ರಿಗೆ ಕಳಿಸಿ ನೋಡಿ. ನಾನು ಎಷ್ಟೋ ಜನಕ್ಕೆ ಪರಿಹಾರ ಮಾಡ್ಕೊಟ್ಟಿದ್ದೀನಿ. ಅಷ್ಟು ಅಮೌಂಟ್ ರಿಕವರ್ ಆಗಿಲ್ಲ ಅಂದ್ರು, ಕೆಲವರಿಗೆ ಅಷ್ಟು ಅಮೌಂಟ್ ರಿಕವರ್ ಆಗಿದೆ. ಸಪೋಸ್ ಕೆಲವರಿಗೆ ಅಷ್ಟು ಅಮೌಂಟ್ ರಿಕವರ್ ಆಗಿಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗಾದ್ರೂ ಅವ್ರಿಗೆ ರಿಕವರ್ ಆಗಿರುತ್ತೆ. ಅಥವಾ ಬಿಡಿ ಆಗಿ ಬರೋದು. ಈಗ 5 ಲಕ್ಷ ಇಸ್ಕೊಂಡಿದ್ರೆ 50,000 ಒಂದ್ಸತಿ ಕೊಡೋದು, 60,000 ಒಂದ್ಸತಿ ಕೊಡೋದು, 1 ಲಕ್ಷ ಒಂದ್ಸತಿ ಕೊಡೋದು, ಆ ರೀತಿ ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಒಟ್ಟಿಗೆ ಬರ್ದಿದ್ರು, ಒಮ್ಮೆಲೆ ಬರ್ದಿದ್ರು ದುಡ್ಡು ಇನ್ಸ್ಟಾಲ್ಮೆಂಟ್ ರೀತಿಯಲ್ಲಾದ್ರೂ ನಿಮ್ಗೆ ವಾಪಸ್ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಅತ್ಯಂತ ಶ್ರದ್ಧೆ, ನಂಬಿಕೆಯಿಂದ ಈ ಒಂದು ಪರಿಹಾರವನ್ನ ಮಾಡಿ. ಯಾವುದೇ ಬಲವಂತವಾಗಿ ಕಸಿದುಕೊಳ್ಬೇಕು ಅನ್ನೋ ದುಡ್ಡು ನಾನು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಮನಸ್ಸಿನಲ್ಲಿ ಈ ಪರಿಹಾರವನ್ನ ಮಾಡಬೇಡಿ. ಯಾವುದೇ ಕೆಟ್ಟ ಉದ್ದೇಶದಿಂದ ಈ ಪರಿಹಾರವನ್ನ ಮಾಡಬೇಡಿ, ಅದು ನಿಮಗೆ ಒಳಿತನ್ನ ಮಾಡೋದಿಲ್ಲ ಅಂತ ಹೇಳ್ತಾ, ಪರಿಹಾರ ಅಂದ್ರೆ ಇದಕ್ಕೆ ಒಂದು ತಂತ್ರ ಪರಿಹಾರ ಹೇಳ್ತೀನಿ. ಮೊದಲಿಗೆ ಶನಿವಾರ ಒಂದು ಹಿಡಿ ಅಕ್ಕಿನ ತಗೊಳ್ಳಿ. ಅಕ್ಕಿಯನ್ನ ತಗೊಂಡು ನೀವು ಹಕ್ಕಿಗಳೆಲ್ಲ ಹಾರ್ತಾ ಇರ್ತವೆ ಅಥವಾ ಪಾರಿವಾಳ, ಈಗ ಪಾರಿವಾಳಕ್ಕೆ ಹಾಕೋಂಗಿಲ್ಲ ಅಂದ್ರೆ ಎಲ್ಲರೂ ಹಕ್ಕಿಗಳು ಹಾರ್ತಾ ಇದ್ರೆ ಅಥವಾ ಕಾಗೆ ಎಲ್ಲರೂ ಮಂದಿ ಗುಂಪಿದೆ. ಸೊ ನಿಮ್ಮನೆ ಹತ್ರ ನೋಡ್ಕೊಳ್ಳಿ, ಎಲ್ಲಿ ಸೇಫ್ ಜಾಗ ಎಲ್ಲಿದೆ ಅಂತ ನೋಡ್ಕೊಂಡು ಅಲ್ಲಿಗೆ ಅವರ ಹೆಸರು, ಯಾರು ನಿಮ್ಗೆ ದುಡ್ಡು ಕೊಡ್ಬೇಕು ಅವರ ಹೆಸರು ಹೇಳ್ತಾ 5 ಸತಿ ಅಕ್ಕಿನ ಈ ತರ ಚೆಲ್ಬೇಕು ನಿಮ್ಗೆ ಕೈಯಲ್ಲಿ. ಸೊ ಆ ರೀತಿ ಚೆಲ್ಲಿದಾಗ ಆ ಅಕ್ಕಿಯ ಕಾಳುಗಳನ್ನ ಹಕ್ಕಿಗಳೇನಾದ್ರು ಬಂದು ತಿಂತಾ ಇದೆ ಅಂದ್ರೆ ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗ್ತವೆ, ನಿಮ್ಗೆ ಬರ್ಬೇಕಾಗಿರುವಂತಹ ದುಡ್ಡುಗಳು ಬರುತ್ತವೆ ಬೇಗ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಒಂದು ಮಂತ್ರವನ್ನ ಕೊಡ್ತೀನಿ. ಈ ಮಂತ್ರವನ್ನ ಪ್ರತಿನಿತ್ಯ ಮುಂಜಾನೆ ಒಂದು 6:30 ಇಂದ 7:30 ಪ್ರಶಾಂತವಾಗಿದ್ದಾಗ ಕೂತ್ಕೊಂಡು ಜಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಇದರಿಂದ ಅನುಕೂಲ ಆಗುತ್ತೆ. ಈ ಮಂತ್ರ ಜಪ ಮಾಡುವಾಗ ಯಾರು ನಿಮಗೆ ದುಡ್ಡು ಕೊಡ್ಬೇಕು ಆ ವ್ಯಕ್ತಿಯ ಮುಖವನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ನೆನೆಸ್ಕೊಳ್ಳಿ. ಆದ್ರೆ ಯಾವುದೇ ಒಂದು ದ್ವೇಷ ಭಾವದಿಂದಲ್ಲ, ಅವನು ನಿಮಗೆ ದುಡ್ಡು ಕೊಡ್ಲಿ. ನಿಮ್ಮ ಹತ್ರ ಕಷ್ಟ ಬಿದ್ದು ನಿಮ್ಮನ್ನ ಸಂಪಾದನೆ ಮಾಡಿರುವಂತ ದುಡ್ಡನ್ನ ಅವನು ಇಸ್ಕೊಂಡಿದ್ದಾನೆ, ಆ ದುಡ್ಡನ್ನ ನಿಮಗೆ ಕೊಡ್ಲಿ ಅಂತ ಹೇಳಿ ನೀವು ಈ ಒಂದು ಜಪವನ್ನ ಮಾಡಿ. ಓಂ ಶಭರಾಯ ಸ್ವಾಹ, ಮಮ ಧನ ನಿವರ್ತಯ ಸ್ವಾಹ. ಸೊ ಈ ಒಂದು ಮಂತ್ರವನ್ನ, ಇದೇನಪ್ಪಾ ಅಂದ್ರೆ ಇದು ಶಾಬರಿ ತಂತ್ರಗಳಲ್ಲಿ ಬರುವಂತಹ ಮಂತ್ರಗಳು. ಈ ಮಂತ್ರವನ್ನ ನೀವು ಹೇಳೋದ್ರಿಂದ ಅಂದ್ರೆ ನಮ್ಮ ಕಷ್ಟಕ್ಕೆ ಅನುಕೂಲವಾಗುವ ಹಾಗೆ ನಮ್ಮ ಆಡು ಭಾಷೆಯಲ್ಲಿ ನಾವು ಹೇಳುವಂತಹ ಮಂತ್ರಗಳಾಗಿರ್ತವೆ. ಸಂಸ್ಕೃತನ ಮಿಕ್ಸ್ ಆಗಿರುತ್ತೆ, ಮತ್ತೆ ನಾವು ಆಡುವಂತಹ ಕನ್ನಡ ಭಾಷೆ ಆಗಿರ್ಬೋದು ಅಥವಾ ಮರಾಠಿ ಭಾಷೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಆಗಿನ ಕಾಲದ ಭಾಷೆ ಯಾವುದು ಪ್ರಚಲಿತವಾಗಿತ್ತು ಆ ಭಾಷೆಯಲ್ಲಿ ಮಂತ್ರಗಳು ಬಂದಿರ್ತವೆ. ಸೊ ಇದು ಬಹಳ ಬೇಗ ಬೆನಿಫಿಟ್ ನ ತಂದ್ಕೊಡುವಂತಹ ಮಂತ್ರ. ಮತ್ತೊಮ್ಮೆ ಮಂತ್ರ ಹೇಳ್ತೀನಿ, ಕೇಳಿ. ಓಂ ಶಭರಾಯ ಸ್ವಾಹ, ಮಮ ಧನ ನಿವರ್ತಯ ಸ್ವಾಹ.
ನಿಮ್ಮ ಹಣವನ್ನ ವಾಪಸ್ ನನಗೆ ಕೊಡಿಸು ಅಂತ ಹೇಳಿ ಶಬರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೀವು ಈ ಒಂದು ಮಂತ್ರವನ್ನ ಹೇಳೋದ್ರಿಂದ 108 ಬಾರಿ ಪ್ರತಿನಿತ್ಯ ಈ ಒಂದು ಮಂತ್ರವನ್ನ ಜಪ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ವಿಡಿಯೋ ಹೊಸ ಕಂಟೆಂಟ್ ಒಳಗೆ ಬರ್ತೀನಿ. ಅಲ್ಲಿವರೆಗೂ ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.